ಅವರಿಗೆ ನಮಸ್ಕಾರಗಳು. ನಾವು ಇಂದು ಬಸವನ ಬಾಗೇವಾಡಿಯ ಮೂಲ ನಂದೀಶ್ವರ ದೇವಸ್ಥಾನದ ಒಂದು ಆವರಣದಲ್ಲಿ ನಾವೆಲ್ಲ ಇದ್ದೀವಿ. ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷವಾದಂಥ ಒಂದು ಸಂಕಲ್ಪ ಯಾತ್ರೆ ಅಂಗವಾಗಿ ನಾವು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಂಥದ್ದು. ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನು ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವರ ಒಂದು ಪ್ರೇರೇಪಣೆಯಿಂದ ಕೃಷಿ ಪದವೀಧರರು ನಾವು ವಿಜಯಪುರದಿಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ಸಿದ್ದೇಶ್ವರಪ್ಪ ಅವರ ಒಂದು ಜನ್ಮಸ್ಥಳವಾದಂಥ ಬಿಜ್ಜರಿಗಿಂದನೇ ಈ ಒಂದು ಅಭಿಯಾನ ಪ್ರಾರಂಭ ಆಗಿರೋದು. ಇದರ ಮೂಲ ಉದ್ದೇಶ ಅಂತಂದರೆ, ಈಗ ನಂದಿ ಸಂಪತ್ತು ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ನಾಶ ಆಗ್ತಾ ಇದೆ. ಅದು ಉಳಿದು ಬೆಳೀಬೇಕಾಗಿತ್ತು ಅಂತಂದರೆ ಅದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಗಳು ಬರಬೇಕು ಅನ್ನುವಂಥದ್ದು. ಇವತ್ತು ಯಂತ್ರಗಳಾಗಿರಲಿ ಅಥವಾ ರಾಸಾಯನಿಕಗಳಾಗಿರಲಿ ಸಾಕಷ್ಟು ಅದಕ್ಕೆ ಏನಿದ್ದಾವೆ ಪ್ರೋತ್ಸಾಹ ನೀಡುವಂಥ ಯೋಜನೆಗಳಿದ್ದಾವೆ. ಅದೇ ಜೋಡೆತ್ತು ಕಟ್ಟಿದಂಥ ರೈತನಿಗೆ ಯಾವುದು ಯೋಜನೆ ಅದಾವೆ ಹೇಳಿ ನೋಡೋಣ. ಯಾವುದಾದ್ರೂ ಕಾನೂನು ಅದ? ಹೌದ್ರಿ, ಕಾನೂನು ಮತ್ತು ಯಾವುದು ಯೋಜನೆ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಅನಿವಾರ್ಯವಾಗಿ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದರೆ ಅವು ಕಸಾಯಖಾನೆಗೆ ಹೋಗ್ತಾ ಇದ್ದಾವೆ ಇವತ್ತಿನ ದಿವಸ. ಆ ಒಂದು ಕಾರಣಕ್ಕಾಗಿ ಇವತ್ತು ನಂದಿ ಸಂಪತ್ತು ರೈತರ ಮನೆಗೆ ಉಳಿಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಅವ್ರಿಗೆ ಪೂರಕವಾದಂಥ ಒಂದು ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಸಾಕಷ್ಟು ಇವತ್ತು ನಾವೇನು ಮಾಡ್ತಾಯಿದ್ದೀವಿ, ಇದಕ್ಕೆ ಪೂರಕವಾದಂಥ ಚಟುವಟಿಕೆಗಳನ್ನು ನಾವು ಇಲ್ಲಿವರೆಗೆ ಹಾಕೋತಾ ಬಂದಿದ್ದೀವಿ. ಇತ್ತೀಚೆಗೆ ಒಂದು 11 ದಿವಸದ ಒಂದು ನಂದಿ ಸತ್ಯಾಗ್ರಹ ಅನ್ನುವಂಥದ್ದನ್ನು ಇದೇ ಒಂದು ಮೂಲ ನಂದೀಶ್ವರ ಸ್ಥಾನದಲ್ಲಿನೇ ನಾವು ಆಯೋಜನೆ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಇಲ್ಲಿ ವಿವೇಕ್ ಬ್ರಿಗೇಡ್ ಅಂತಿದೆ ಮತ್ತು ಈ ಒಂದು ಫರ್ಟಿಲೈಸರ್ ಶಾಪದ ಒಂದು ಸಂಘದವರು ಬೇರೆ ಬೇರೆಯವರು ಎಲ್ಲರೂ ಇದಕ್ಕೆ ನಮಗೇನು ಮಾಡಿದರು, ಬೆಂಬಲವನ್ನು ನೀಡಿದರು. ಹಾಗಾಗಿ ಇನ್ನು ಮುಂದುವರೆದ ಭಾಗ ಏನು ಮಾಡಿದ್ದೀವಿ ಅಂತಂದರೆ, ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಾನದಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಇದು ಪ್ರಾರಂಭ ಮಾಡಿರೋದು, ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥದ್ದು. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಈ ನಂದಿಗೆ ಪೂರಕವಾದಂಥ ಕಾನೂನು ಅಥವಾ ಯೋಜನೆಗಳನ್ನು ಜಾರಿಗೆ ತರ್ತಾರೋ ಅವರಿಗೆ ನಾವು ಮತವನ್ನು ನೀಡ್ತೀವಿ ಅನ್ನುವಂಥದ್ದು. ಇಲ್ಲ ನಮಗೆ ಯಾರೂ ಅದ್ರ ಬಗ್ಗೆ ಆಶ್ವಾಸನೆ ಕೊಡಲಿಲ್ಲ, ಸ್ಪಷ್ಟತೆ ನಿಖರತೆ ಇಲ್ಲ ಅಂತಂದರೆ ನೋಟಾಕ್ ಮತ ಹಾಕೋದು ಅಂತ. ಇದನ್ನು ನಾವು ಕೃಷಿ ಪದವೀಧರರು ಇದನ್ನು ನಿರ್ಧಾರ ತೆಗೆದುಕೊಂಡು ಸಂಕಲ್ಪವನ್ನು ಮಾಡಿರುವಂಥದ್ದು ಎಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಸನ್ನಿಧಾನದಲ್ಲಿ. ಅದನ್ನು ಮುಂದುವರೆದ ಭಾಗವಾಗಿ ಇವತ್ತು ನಾವು ಬಸವಣ್ಣವರ ಜನ್ಮಸ್ಥಳವಾದಂಥ ಬಸವನ ಬಾಗೇವಾಡಿಯಿಂದ ಅವರ ಕರ್ಮಭೂಮಿಯಾದಂಥ ಬಸವ ಕಲ್ಯಾಣದವರೆಗೆ, ಅದೇ ರೀತಿ ಬಸವ ಕಲ್ಯಾಣದಿಂದ ಐಕ್ಯ ಸ್ಥಳವಾದಂಥ ಕೂಡಲ ಸಂಗಮದವರೆಗೆ ಒಂದು ಸಂಕಲ್ಪ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾಯಿರೋದು. ಈಗ ನಾವು ತಾಯಿ ಮಾದಲಾಂಬಿಕೆಯವರು ಬಸವಣ್ಣವರು ಜನ್ಮ ನೀಡಿದಂಥ ಈ ಬಸವ ಸ್ಮಾರಕ ಇಂಗ್ಲೇಶ್ವರದಲ್ಲಿ, ಅಲ್ಲಿಂದ ನಾವು ಪ್ರಾರಂಭ ಮಾಡಿ ಈ ಮೂಲ ನಂದೀಶ್ವರನ ಸ್ಥಾನದಲ್ಲಿ ನಾವು ಬಂದು ನಿಂತಿದ್ದೀವಿ. ಇದ್ರ ಒಟ್ಟಾರೆ ಉದ್ದೇಶ ಏನು ಅಂತಂದರೆ, ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಏನು ಮಾಡಬೇಕಾಗಿದೆ, ಇದಕ್ಕಾಗಿ ಸಂಕಲ್ಪ ಮಾಡೋದು ಅಂತ. ನಂಬಿದಂಥ ಒಂದು ದೈವದ ಸಾಕ್ಷಿಯಾಗಿ ಇದನ್ನೇನು ಮಾಡೋದು, ಸಂಕಲ್ಪ ಮಾಡೋದು. ಇನ್ನೊಂದು ಮುಖ್ಯವಾಗಿ ಅಂತಂದರೆ, ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ತಾ ಇರೋದು, ಜಗತ್ತಿನ ಯಾವುದೇ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಕರೆಸಿ ಇದ್ರ ಬಗ್ಗೆ ಚಿಂತನೆ ಮಾಡಿ ಏನು ಮಾಡೋದು, ಸಂಕಲ್ಪ ಮಾಡೋಕ್ಕೆ ಸಾಧ್ಯತೆ ಅದ ಅಂತ. ಹಾಗಿದ್ದರೆ ಇದು ನಂದಿ ಸಂಪತ್ತು ಉಳಿದು ಬೆಳೆದ್ರೆ ಮಾತ್ರ ಭಾರತದ ಸಂವಿಧಾನ ಉಳಿತದೆ ಅನ್ನುವಂಥದ್ದು. ಅದೇ ರೀತಿ ನಂದಿ ಸಂಪತ್ತು ಉಳಿದು ಬೆಳೆದ್ರೆ ಮಾತ್ರ ನಾವೆಲ್ಲ ಏನು ಅನುಸರಿಸ್ತಾ ಇದ್ದೀವಲ್ಲ ಬೇರೆ ಬೇರೆ ಧರ್ಮಗಳು, ಎಲ್ಲ ಧರ್ಮಗಳು ಉಳಿಯೋಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಇದು ಅಷ್ಟೇ ಸ್ಪಷ್ಟ ಮತ್ತು ಅಷ್ಟೇ ನಿಖರವಾಗಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಭಾರತ ದೇಶದ ನಂದಿ ಸಂಪತ್ತು ಉಳಿಬೇಕಾಗಿತ್ತು ಅಥವಾ ಭಾರತ ದೇಶದ ಒಂದು ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೆ ನಂದಿ ಸಂಪತ್ತು ದೇಶದಲ್ಲಿ ಉಳಿಲೇಬೇಕು ಅನ್ನುವಂಥದ್ದು. ಇದು ಕೇವಲ ಚಿತ್ರ ಅಲ್ಲರಿ, ಇದು ಚಿತ್ರ ಅಲ್ಲ, ಇದು ಸಿಂಧೂ ನದಿ ನಾಗರಿಕತೆಯ ಒಂದು ನಂದಿ ಮುದ್ರೆಯಾಗಿರೋದು. ಈ ನಂದಿ ಮುದ್ರೆ ಆಧಾರಿತವಾಗಿಯೇ ಏನು ಮಾಡಿದ್ದಾರೆ, ಭಾರತದ ಸಂವಿಧಾನವನ್ನು ಬರೆದಿರೋದು. ಭಾರತ ಸಂವಿಧಾನದ ಭಾಗ 1 ಅನ್ನುವಂಥದ್ದು ಏನಾಗ್ತದೆ, ಈ ನಂದಿ ಮುದ್ರೆಯಿಂದನೇ ಪ್ರಾರಂಭ ಆಗೋದು. ಒಕ್ಕೂಟ ಅಂತೇಳಿ ನಾವೆಲ್ಲರೂ ಭಾರತೀಯರು ಒಂದು ಅನ್ನುವಂಥದ್ದನ್ನು ತಿಳಿಸ್ಕೊಡೋದೇ ಭಾಗ 1 ಸಂವಿಧಾನದ್ದು. ಅದು ಪ್ರಾರಂಭ ಆಗುವುದೇ ಏನಪ್ಪ ಅಂದರೆ ನಂದಿಯಿಂದ. ಹಾಗಾಗಿ ನಂದಿಯಿಂದ ಆಧಾರಿತವಾಗಿಯೇ ನಾವು ಭಾರತೀಯರೆಲ್ಲರೂ ಒಂದು ಅನ್ನುವಂಥದ್ದು. ಹಾಗಾಗಿ ಇವತ್ತು ಭಾರತ ದೇಶದ ಭವಿಷ್ಯ ಎದರ ಮೇಲೆ ನಿಂತದಪ್ಪ ಅಂತಂದರೆ ಈ ನಂದಿ ಮೇಲೆ ನಿಂತದ ಅಥವಾ ನಂದಿ ಕೃಷಿಕರ ಮೇಲೇ ನಿಂತದ ಅಂತ. ಹಾಗಿದ್ದರೆ ಎಲ್ಲಿವರೆಗೆ ನಾವು ಇದಕ್ಕೆ ಪೂರಕವಾದಂಥ ಕಾನೂನು ಅಥವಾ ಯೋಜನೆಯನ್ನು ಜಾರಿಗೆ ತರೋದಿಲ್ವೋ ಅಲ್ಲಿವರೆಗೆ ಇದನ್ನು ಉಳಿಸಿ ಬೆಳೆಸೋಕ್ಕೆ ಸಾಧ್ಯತೆಯೇ ಇಲ್ಲ ಅನ್ನುವಂಥದ್ದು. ನಾ ಹೇಳ್ತಾ ಇರೋದು ಹಿರಿಯರಿಗೆಲ್ಲರೂ ಸ್ಪಷ್ಟ ಇದ್ರೆ ಏನಾರ ಒಪ್ತೀರಿ ನಾ ಹೇಳ್ತಾ ಇರೋದು? ಆ ಒಂದು ಕಾರಣಕ್ಕಾಗಿ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥದ್ದು. ಇದು ಪಕ್ಷಾತೀತವಾಗಿ ಇದನ್ನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಅಂತ. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಲ್ಲ ಅಂತಂದರೆ ಇಲ್ಲಿವರೆಗೆ ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಹಾಗಿದ್ದರೆ ಇದನ್ನು ಏನು ಮಾಡಬೇಕಾಗಿದೆ, ಪಕ್ಷಾತೀತವಾಗಿ ಅವ್ರು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ನಾವು ಇದಕ್ಕೆ ಪೂರಕವಾಗಿ ನಂದಿ ಉಳ್ಸಾಕೆ ನಾವು ಮತ ನೀಡ್ತೀವಿ ಅಂತಂದರೆ ಅವರು ನಾವು ಯೋಜನೆ ತರ್ತೀವಿ ಅಂತ ಅವ್ರು ಮುಂದೆ ಬರ್ಬೋದು. ಹೌದ್ರಿ ನಾ ಹೇಳೋದ್ರಿ? ಹೌದಾ?
ನಾವೇನಾದರೂ ಇದಕ್ಕೆ ಮತ ನೀಡ್ತೀವಿ ಅಂತಂದರೆ ಈ ಮೂಲ ನಂದೀಶ್ವರನಿಗೆ ನಾವು ಮತ ನೀಡ್ತೀವಿ ಅಂತೇಳಿ ಅರ್ಥ. ಒಪ್ತೀರಿ ನಾ ಹೇಳೋದ್ರಿ? ಹಾಗಾಗಿ ನಾವು ಇವತ್ತೇನು ಸಂಕಲ್ಪ ಮಾಡ್ತೀವೋ ಅದ್ರ ಜೊತೆಯಲ್ಲಿ ಏನು ಮಾಡಬೇಕು, ಮುಂದಿನ ಏನಾದರೂ ದೊಡ್ಡ ಕಾರ್ಯಕ್ರಮಗಳು ಜರುಗಿದ್ರೆ ಯಾವುದೇ ಆಗಿರಲಿ, ಬಸವನ ಬಾಗೇವಾಡಿ ಅಲ್ಲಿ ಆಗಿರ್ಬೋದು, ತಾವು ಯಾವ ಹಳ್ಳಿಯಿಂದ ಬಂದಿದ್ದೀರಿ ಅಲ್ಲಿ ಕಾರ್ಯಕ್ರಮ ಜರುಗಿದರೆ ಇದ್ರ ಬಗ್ಗೆ ಚಿಂತನೆ ಆಗಲಿ ಅಂತ. ಅಂದರೆ ಇನ್ನು ನಂದಿ ಸಂಪತ್ತು ನಮ್ಮ ಗ್ರಾಮದ ನಾಶ ಆಗಿ ಹೋಯ್ತಂದರೆ ಗ್ರಾಮದ ಪರಿಸ್ಥಿತಿ ಏನಾಗ್ತದೆ, ಅಥವಾ ಇದು ಹೆಚ್ಚಿಗೆ ಆಗುವಂಥ ಒಂದು ಕಾನೂನು ಯೋಜನೆ ಏನಂತಂದರೆ ಏನಾಗ್ತದೆ, ಇದ್ರ ಬಗ್ಗೆ ಚಿಂತನೆಗಳು ಆಗಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತೇನು ಮಾಡೋಣ, ಸಾಮೂಹಿಕವಾಗಿ ಒಂದು ಸಂಕಲ್ಪವನ್ನು ಮಾಡೋಣ. ಏನಪ್ಪ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಯಾರು ಈ ಒಂದು ನಂದಿಗೆ ಪೂರಕವಾದಂಥ ಕಾನೂನು ಯೋಜನೆ ತರ್ತಾರೆ ಅವ್ರಿಗೆ ನಾವು ಮತ ನೀಡ್ತೀವಿ ಅಂತೆ. ಮಾಡ್ಬೋದ್ರಿ ಏನಾರ? ಓಕೆ, ಇದಕ್ಕಿಂತಲೂ ಮೂಲ ನಂದೀಶ್ವರ ಮೆಚ್ಚುವಂಥ ಕಾರ್ಯ ಯಾವುದೂ ಭೂಮಿ ಮೇಲೆ ಇಲ್ಲ ಅಂತ ಒಪ್ತೀರಿ ತಾವು? ಹಾಗಾಗಿ ಇದನ್ನು ಮನಸಾಪೂರ್ವಕವಾಗಿ ತೆಗೆದುಕೊಳ್ರಿ. ನಂದಿ ಅಂದ್ರೇ ಆನಂದ ಅಂತ ಅರ್ಥ. ಅಂದರೆ ನಂದಿ ಜೋಡಿ ನಾವು ಹೋದ್ವಿ ಅಂತಂದರೆ, ಮತ ಒಂದು ಜೋಡಿ ಇತ್ತಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಆನಂದದ ಕೊರತೆ ಆಗೋಕ್ಕೆ ಸಾಧ್ಯತೆಯೇ ಇಲ್ಲ. ಆ ನಿಟ್ಟಿನಲ್ಲಿ ಯಾವುದೋ ರೂಪದಲ್ಲಿ ಮೂಲ ನಂದೀಶ ನಮ್ಮನ್ನೆಲ್ಲ ಕೂಡಿಸಿ ಮೊದಲು ಇಲ್ಲಿ ಸಂಕಲ್ಪ ಮಾಡೋಕ್ಕೆ ತಯಾರಿ ಮಾಡಿದ್ದಾನೆ. ಹಾಗಾಗಿ ನಾ ಒಂದು ಸಂಕಲ್ಪ ವಿಧಿಯನ್ನು ನಿಮಗೆ ಓದಿ ಹೇಳ್ತೀನಿ, ದಯವಿಟ್ಟು ನಾ ಹೇಳಿದಾಗೆ ತಾವು ಕೂಡ ಹೇಳಿ. ಓಕೆ, ಎಲ್ಲರೂ ಕೈ ಮುಂದೆ ಮಾಡಿ. ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ. ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ. ನಂದಿ ಕೃಷಿಕರಿಗೆ, ನಂದಿ ಕೃಷಿಕರಿಗೆ, ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ.